ಎಫ್ಐಆರ್ ದಾಖಲಾಗಿರೋದು ಸಿದ್ದರಾಮಯ್ಯನವರಿಗೆ ಯಾವ್ಯಾವ ರೀತಿಯಲ್ಲಿ ಎಫೆಕ್ಟ್ ಆಗಿದೆ ಅಂತ ಮೂಡ ಹಗರಣದಿಂದ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಕಳವಳ ವ್ಯಕ್ತಪಡಿಸುವಂತ ಅಥವಾ ಸ್ವಲ್ಪ ಟೆನ್ಷನ್ ಆಗುವಂತ ಸಿಚುವೇಶನ್ ಇದ್ರೆ, ಇನ್ನೊಂದು ಕಡೆ ಅವರ ವರ್ಚಸ್ಸು ಕೂಡ ಕುಂದು ಹೋಗಿದೆ. ವರ್ಚಸ್ಸನ್ನ ಕಳೆದುಕೊಳ್ಳೋ ಹಂತಕ್ಕೆ ಈ ಎಫ್ಐಆರ್ ಅವರನ್ನ ತಂದು ನಿಲ್ಲಿಸಿದೆ. ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇರುವಂತ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಂಪೇನರ್ಗಳ ಪಟ್ಟಿಯಿಂದ ಸಿದ್ದರಾಮಯ್ಯ ಔಟ್ ಆಗೋ ಸಾಧ್ಯತೆ ಇದೆ. 4 ರಾಜ್ಯಗಳ ಎಲೆಕ್ಷನ್, ಆ 4 ರಾಜ್ಯಗಳ ಎಲೆಕ್ಷನ್ಗೆ ಸ್ಟಾರ್ ಕ್ಯಾಂಪೇನರ್ ಆಗಿದ್ರು. ಉತ್ತರ ಭಾರತದ ರಾಜ್ಯಗಳಲ್ಲೂ ಕೂಡ ಸಿದ್ದರಾಮಯ್ಯ ತಮ್ಮದೇ ಆದಂತಹ ಹವಾ ಇಟ್ಟಿದ್ರು. ಇದೀಗ ಆ ಕ್ಯಾಂಪೇನ್ನಿಂದ ಅವರನ್ನ ದೂರ ಇಡೋದಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ದಂಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರೇ ಕ್ಯಾಂಪೇನ್ ಮಾಡೋದಕ್ಕೆ ಬಂದ್ರೆ ಬಿಜೆಪಿ ಅದನ್ನು ಅಸ್ತ್ರ ಮಾಡ್ಕೊಳ್ಳುತ್ತೆ. 4 ರಾಜ್ಯಗಳ ಚುನಾವಣೆ, ಒಂದು ರಾಜ್ಯದಿಂದ ಉಳಿದ 4 ರಾಜ್ಯಗಳನ್ನು ಕಳೆದುಕೊಳ್ಳೋದಕ್ಕೆ ರಾಜ್ಯಕ್ಕಂತೂ ಅವರಿಗೆ ಹೈಕಮಾಂಡ್ಗಂತೂ ಇಷ್ಟ ಇಲ್ಲ. ಹಾಗಾಗಿ ವರಿಷ್ಠರಂತೂ ರಾಜ್ಯ ನಾಯಕರಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಸಿದ್ದರಾಮಯ್ಯನವರನ್ನ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಿಂದ ಹೊರಗಿಡುವ ಎಲ್ಲ ಲಕ್ಷಣಗಳಂತೂ ಗೋಚರಿಸ್ತಾ ಇದೆ. ಆರೋಪವನ್ನು ಹೊತ್ತಿರುವ ಈ ನಿನ್ನೆ ತಾನೇ ಎಫ್ಐಆರ್ ದಾಖಲಾಗಿರುವ ಸಿದ್ದರಾಮಯ್ಯ ಬೇರೆ ಯಾವುದೋ ರಾಜ್ಯದಲ್ಲಿ ಹೋಗಿ ಏನು ಮಾತಾಡೋದಕ್ಕಾಗುತ್ತೆ, ಕರ್ನಾಟಕದ ಬಗ್ಗೆ ಏನು ಮಾತಾಡೋದಕ್ಕಾಗುತ್ತೆ? ಮತ್ತು ಈ ಹಿಂದೆಯೂ ಕೂಡ ಕರ್ನಾಟಕ ಭಾಳ ಫೇಮಸ್ ಆಗಿದ್ದಿದ್ದು ಕರ್ನಾಟಕದ ಗ್ಯಾರಂಟಿ ಮಾಡೆಲ್ಗಳಿಂದ. ಈಗ ಕರ್ನಾಟಕದ ಮುಖ್ಯಮಂತ್ರಿಗಳ ಹೆಸರು ಎಫ್ಐಆರ್, ಅವರ ವಿರುದ್ಧ ಮೂಡ ಕೇಸು, ಅದು ಇದು ಅಂತಂದಾಗ ಸಹಜವಾಗಿ ಸಾಮಾನ್ಯವಾಗಿ ಅವರ ವರ್ಚಸ್ಸು ಕುಂದು ಬಿಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಸಿದ್ದರಾಮಯ್ಯನವರ ಎಫ್ಐಆರ್ ದಾಖಲಾದ ನಂತರದ ಬೆಳವಣಿಗೆಗಳು, ಸ್ಟಾರ್ ಕ್ಯಾಂಪೇನರ್ ಪಟ್ಟಿ, ಇವೆಲ್ಲ ರಾಜಕೀಯ ಡೆವಲಪ್ಮೆಂಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ಮಾತನಾಡುವಾಗ ಸಿದ್ದರಾಮಯ್ಯ ಒಬ್ಬರು ಮಾಸ್ ಲೀಡರ್, ಕರ್ನಾಟಕ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚಿರಪರಿಚಿತ ನಾಯಕ ಸಿದ್ದರಾಮಯ್ಯ. ಅಂಥ ಸಿದ್ದರಾಮಯ್ಯನವರ ವರ್ಚಸ್ಸು ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಕುಂದು ಹೋಯ್ತಾ ಅನ್ನುವ ಪ್ರಶ್ನೆ, ಎಫ್ಐಆರ್ ಸುತ್ತಮುತ್ತ ಮತ್ತು ರಾಜಕೀಯ ಬೆಳವಣಿಗೆಗಳೇನೇನಾಗಿದೆ ಎಫ್ಐಆರ್ ದಾಖಲಾದ ನಂತರ? ಆನಂದ್. ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ಲೋಕಾಯುಕ್ತ ತನಿಖೆ ಶುರುವಾಗಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಎಫ್ಐಆರ್ ಕೂಡ ದಾಖಲಾಗಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಮುಡಾ ಹಗರಣದಿಂದ ತಮ್ಮ ವರ್ಚಸ್ಸನ್ನ ಕಳೆದುಕೊಳ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ 4 ರಾಜ್ಯಗಳ ಎಲೆಕ್ಷನ್ಗೆ ಸಿಎಂ ಸಿದ್ದರಾಮಯ್ಯನವರನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿಕೊಂಡಿದ್ರು. ಜೊತೆಗೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ಥಾನವನ್ನ ಕೊಟ್ಟಿದ್ರು. ಈಗ ಪಟ್ಟಿಯಿಂದ ಸಿಎಂ ಹೆಸರು ಕೈ ಬಿಡೋದಕ್ಕೆ ಹೈಕಮಾಂಡ್ ಕೂಡ ಚಿಂತನೆಯನ್ನ ಮಾಡಿದೆ. ಯಾಕೆಂದ್ರೆ ಪ್ರಮುಖವಾಗಿ ಈಗಾಗಲೇ ಹರಿಯಾಣ, ಜಮ್ಮು ಕಾಶ್ಮೀರದಲ್ಲಿ ಎಲೆಕ್ಷನ್ಗಳು ಜೋರಾಗಿ ನಡೀತಾ ಇರ್ತಕ್ಕಂಥದ್ದು, ಪ್ರಚಾರದ ಭರಾಟೆನೂ ಕೂಡ ಜೋರಾಗಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮೋದಿ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಂದಿರತಕ್ಕಂಥ ಮುಡಾ ಹಗರಣವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಜೊತೆಗೆ ಹೈಕೋರ್ಟ್ ಹೇಳಿದೆ, ಈ ಒಂದು ಹಗರಣದಲ್ಲಿ ಸಿಎಂ ಅವರ ಪಾತ್ರ ಮೇಲ್ನೋಟಕ್ಕೆ ಕಂಡು ಬಂದಿದೆ, ಹಾಗಾಗಿ ಅವರು ಹಗರಣದ ಒಂದು ತನಿಖೆಯನ್ನು ಎದುರಿಸೋದು ಸೂಕ್ತ ಅನ್ನೋ ಒಂದು ಮಾತನ್ನ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಇದೇ ವಿಚಾರವನ್ನ ಪ್ರಚಾರ ಸಭೆಗಳಲ್ಲಿ ಮೋದಿ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ತೀವ್ರ ಒಂದು ಚಿಂತೆಯನ್ನ ತಂದಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಹಗರಣ ಆರೋಪ ಕಳಂಕವನ್ನ ಹೊತ್ತಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಪ್ರಚಾರದ ಸಭೆಗಳಿಗೆ ಏನಾದರೂ ಕರೆದ್ರೆ ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡಿಕೊಂಡು ಇನ್ನಷ್ಟು ಒಂದು ಆರೋಪಗಳನ್ನ ಮಾಡ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ನಾಯಕರು ತಮ್ಮ ಕ್ಯಾಂಪೇನ್ ನಿಂದ ಕೈ ಬಿಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡಿಕೊಂಡಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಈ ಒಂದು ಮುಡಾ ಹಗರಣ ಏನಿದೆ, ಈ ಮುಡಾ ಹಗರಣದಿಂದ ಬಹಳಷ್ಟು ಒಂದು ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರಣೋದ್.